ಇವತ್ತು ಒಂದು ಕನ್ನಡ ಚಿತ್ರರಂಗ ಮತ್ತು ಕಿರುತೆರೆ ಲೋಕಕ್ಕೆ ಒಂದು ತುಂಬಲಾರದ ನಷ್ಟ ಅಂದರೆ ತಪ್ಪಲ್ಲ. ದಿಲೀಪ್ ರಾಜ್ ಅವ್ರನ್ನ ಕಳೆದುಕೊಂಡು ಒಂದು ಕಡೆ ಕುಟುಂಬಸ್ಥರ ಶೋಕ ಆದರೆ ಮತ್ತೊಂದು ಕಡೆ ಅವರ ಸ್ನೇಹಿತರು, ಅವರ ಬಂಧು ಮಿತ್ರರ ಒಂದು ನೋವು ಅಂತಲೇ ಹೇಳ್ಬೋದು. ಸಾಕಷ್ಟು ಜನರ, ಅದರಲ್ಲೂ ಕೂಡ ಕಿರುತೆರೆಯ ಬಹುತೇಕ ಎಲ್ಲ ಕಲಾವಿದರು ಈಗ ಆಲ್ರೆಡಿ ಬಂದು ಉತ್ತರಳ್ಳಿರುವಂಥ ಅವರ ನಿವಾಸದಲ್ಲಿ ದಿಲೀಪ್ ರಾಜ್ ಅವರ ಒಂದು ಅಂತಿಮ ದರ್ಶನ ಪಡೆಯುವ ಮುಖಾಂತರ ಅಗಲಿರುವಂಥ ಸ್ನೇಹಿತನಿಗೆ ಒಂದು ಸಂತಾಪವನ್ನು ಸೂಚಿಸಿದ್ದಾರೆ. ಸಾಕಷ್ಟು ಜನ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಕೂಡ ಈಗ ಆಲ್ರೆಡಿ, ಅಂದರೆ ಇವರೆಲ್ಲ ಸಮಕಾಲೀನರು, ಅವರೆಲ್ಲ ಒಂದೇ ಸಮಯದಲ್ಲಿ ಕೂಡ ಕಿರುತೆರೆಗೆ ಬಂದಿದ್ದ ಕಾಲಿಟ್ಟಂಥವರು. ಸೊ ಈಗ ಗೆಳೆಯನನ್ನು ಕಳೆದುಕೊಂಡಂಥ ಗಣೇಶ್ ಅವರು ಕೂಡ ಬಂದು ಗೆಳೆಯನ ನೆನೆದು ಅವರು ಕೂಡ ಒಂದು ಸಂತಾಪವನ್ನು ಸೂಚಿಸಿದ್ರು. ಈಗ ನನ್ನ ಜೊತೆಯಲ್ಲೂ ಕೂಡ ಕಿರುತೆರೆಯಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರುವಂಥ ಹಿರಿಯ ನಟ ಮತ್ತು ನಿರ್ದೇಶಕರಾದಂಥ ಸುನಿಲ್ ಪುರಾಣಿಕ್ ಅವರಿದ್ದಾರೆ. ಅವರು ಕೂಡ ಏನು ಹೇಳ್ತಾರೆ, ದಿಲೀಪ್ ರಾಜ್ ಅವರ ಒಂದು ಸಾಕಷ್ಟು ಜೊತೆ ಒಡನಾಟ ಇತ್ತು ಸರ್, ನಿಮಗೂ ಕೂಡ ಸಾಕಷ್ಟು ಒಡನಾಟ ಇತ್ತು. ಸೊ ದಿಲೀಪ್ ರಾಜ್ ಅವರು ಈಗ ನೆನಪು ಮಾತ್ರ, ಏನು ಹೇಳ್ತೀರಾ ಸರ್? ತುಂಬ ಬೇಜಾರಾಗಿದೆ ಸರ್, ಯಾಕಂದರೆ ಇದನ್ನು ಅರಗಿಸ್ಕೊಳ್ಳೋದಕ್ಕೆ ಇನ್ನೂ ತುಂಬ ದಿನಗಳು ಬೇಕಾಗತ್ತೆ. ಬೆಳಗ್ಗೆ ನನಗೆ ಈ ನ್ಯೂಸ್ ಬರ್ತಾ ಇದ್ದಾಗೆ ನಾನು 3-4 ಜನಕ್ಕೆ ಮತ್ತೆ ಫೋನ್ ಮಾಡಿ ರೀಕನ್ಫರ್ಮ್ ಮಾಡಿಕೊಂಡೆ. ಯಾಕಂದರೆ ತುಂಬ ಶಿಸ್ತುಬದ್ಧವಾದ ಆರೋಗ್ಯಕರವಾದ ಒಂದು ವಾತಾವರಣದಲ್ಲಿ ಬೆಳೆದು ಮತ್ತು ತುಂಬ ಡಿಸಿಪ್ಲಿನ್ ಆಗಿ ಅವರು ಲೈಫ್ ಲೀಡ್ ಮಾಡ್ತಾಯಿದ್ರು. ಸ್ಪೋರ್ಟ್ಸಲ್ಲಿ ತುಂಬ ಚೆನ್ನಾಗಿತ್ತು, ಕ್ರಿಕೆಟ್ ಚೆನ್ನಾಗಿ ಆಡೋರು. ನನಗೀಗ ಅವ್ರನ್ನ ನೋಡಿದ ತಕ್ಷಣ ಅವರು ಕ್ರಿಕೆಟಲ್ಲಿ 4-6 ಹೊಡಿತಿರೋ, ಅವ್ರು ಸಂಭ್ರಮ ಪಡ್ತಿರೋದೇ ನನಗೆ ಜ್ಞಾಪಕ ಬರ್ತಾಯಿದೆ. ನಾವೆಲ್ಲ ಜೊತೆಗೆ ತುಂಬಾ ಒಡನಾಟ ಇತ್ತು. ಅದರಲ್ಲೂ ಮೊನ್ನೆ ವಿಶೇಷವಾಗಿ ನಮ್ಮ ನಿರ್ಮಾಪಕರ ಸಂಘದ ಒಂದು ಮೀಟಿಂಗಲ್ಲಿ ಅವರು ಬಂದು ಭಾಗವಹಿಸಿ ಮಾತಾಡಿದರು, ಅದರ ಕಾಳಜಿ ತೋರಿಸಿದರು. ಜೊತೆಗೆ ಕಿರುತೆಯಲ್ಲಿ ವಿಶೇಷವಾದ ಕಾಂಟೆಂಟ್ ಇರುವಂಥ ಒಂದು ಧಾರಾವಾಹಿಗಳು, ಡೈಲಿ ಸೋಪ್ಸ್ ನಾವೇನು ಹೇಳ್ತಿದ್ವಿ, ದೈನಂದಿನ ಧಾರಾವಾಹಿ, ಅದನ್ನು ಮಾಡಿದರು. ಅಂದರೆ ಪ್ರತಿಯೊಂದು ಧಾರಾವಾಹಿ ಒಂದೊಂದಕ್ಕೂ ಒಂದೊಂದು ವಿಶೇಷವಾದದ್ದು. ಅಷ್ಟು ಮಾಡಿ ತುಂಬ ಜನರ ಕಲಾವಿದರ ಒಂದು ಬೆಳವಣಿಗೆಗೆ ಕಾರಣ ಆಗಿದ್ದರು. ತುಂಬ ಟೆಕ್ನಿಷಿಯನ್ಸ್ ಅವ್ರ ಜೊತೆ ಕೆಲಸ ಮಾಡ್ತಿದ್ರು, ಚೆನ್ನಾಗಿ ನೋಡ್ಕೋತಿದ್ರು. ಆಮೇಲೆ ಎಲ್ಲ ವಿಭಾಗದಲ್ಲೂ ವಿಶೇಷವಾದ ಆಸಕ್ತಿ ಇತ್ತು. ಇದ್ರ ಜೊತೆಗೆ ಬೇರೆ ಸ್ಪೋರ್ಟ್ಸ್ ಬಗ್ಗೆ ಆಗಲಿ ಮತ್ತು ಕಿರುತೆರೆ ಬಗ್ಗೆ ಕಾಳಜಿ ಆಗಲಿ ತುಂಬ ತೋರಿಸ್ತಾ ಇದ್ರು. ಇವ್ರನ್ನ ನಾವು ಕಳ್ಕೊಂಡಿದ್ದು ತುಂಬಾ ಬೇಜಾರಾಗಿದೆ. ಆಮೇಲೆ 48 ಇಯರ್ಸ್ ಎಷ್ಟು ಬೇಜಾರಾಗತ್ತೆ ಅಂದರೆ, ನಮ್ಮ ಕಿರುತೆರೆಯಲ್ಲಿ ಎಸ್ಪೆಷಲಿ ಪ್ರೊಡಕ್ಷನ್ ಆಗಿರ್ಬೋದು, ಒಬ್ಬ ನಟ ಆಗಿರ್ಬೋದು, ಅವ್ರ ಲೈಫ್ ಶುರು ಆಗೋದೇ ಒಂದು 45-50 ಮೇಲೆ, ಯಾಕಂದರೆ ಅಷ್ಟು ವರ್ಷ ಕಷ್ಟಪಟ್ಟಿರ್ತಾರೆ. ಸೊ ಈಗ ಅವರು ಫ್ಯಾಮಿಲಿ ಜೊತೆಗೆ ಮತ್ತು ತಮ್ಮ ಇದರಲ್ಲಿ ಮಕ್ಕಳ ಜೊತೆಗೆ ಆ ಒಂದು ಪ್ರೊಫೆಷನ್ನಿಂದ ಸಂಪಾದನೆ ಮಾಡಿದ್ದನ್ನು, ಆ ಪ್ರೊಫೆಷನಲ್ಲಿ ಅಷ್ಟು ಪ್ರಬಲವಾಗಿ ಅತ್ಯಂತ ಯಶಸ್ವಿಯಾಗಿದ್ದನ್ನು ಅನುಭವಿಸೋದಕ್ಕೆ ಇದೊಂದು ಒಳ್ಳೆಯ ಏಜ್. ಅದು ಈ ಏಜಲ್ಲಿ ಅವರು ನಮ್ಮನ್ನು ಅಗಲಿದ್ದಾರೆ. ಜೊತೆಗೆ ಅವ್ರ ಫ್ಯಾಮಿಲಿ ಅವರಿಗೆ ಭಾಳ ಭರಿಸಲಾರದಂಥ ನಷ್ಟ. ಅದರಲ್ಲೂ ಮೇಡಮ್ ಅವರು ಪ್ರೊಡಕ್ಷನ್ ಎಷ್ಟೋ ಟೆನ್ಷನ್ ಅವರೇ ನೋಡ್ಕೋತಾ ಇದ್ರು ಪ್ರೊಡಕ್ಷನ್ದು, ಇವರಿಗೆ ಬಿಡ್ತಿರಲಿಲ್ಲ. ಅವ್ರಿಗೆ ಆಗಿರೋ ಒಂದು ನೋವು ನಷ್ಟ ಭಾಳ ಕಷ್ಟ. ಅವ್ರನ್ನ ಅದನ್ನು ನೋಡೋದಕ್ಕೆ ಆಗ್ತಿಲ್ಲ. ಶಿಸ್ತು, ಒಂದು ಅನಾರೋಗ್ಯ ಇರಲಿಲ್ಲ, ಏನು ಬೇರೆ ರೀತಿಯಾದಂಥ ಹೆಲ್ತ್ ಸಮಸ್ಯೆ ಇರಲಿಲ್ಲ, ಆರಾಮಾಗಿದ್ರು. ನಿನ್ನೆ ಸಡನ್ನಾಗಿ ಚೆಸ್ಟ್ ಪೈನ್ ಬಂದಿದೆ, ಅದೇ ನೋವು ಬಂದಿದೆ. ಸೊ ಎಲ್ಲ ಒಂದು ನೆಗ್ಲೆಕ್ಟ್ ಮಾಡಿಬಿಟ್ರ ಅಂತ ಅನ್ನಿಸ್ತಾ ಇದೆ ಸರ್. ಆ ಸಂದರ್ಭದಲ್ಲಿ ಏನಾದರೂ ಆಸ್ಪತ್ರೆಗೆ ಹೋಗಿರೋ ಒಂದು ಚಾನ್ಸ್ ಇರ್ತಿತ್ತಾ? ಅಲ್ಲ, ಅವ್ರಿಗೆ ಇದುವರೆಗೂ ಆ ಥರದ ಸಿಂಪ್ಟಮ್ಸ್ ಇರಲಿಲ್ಲ, ಒಂದು ದಿವಸನೂ ಇರಲಿಲ್ಲ ಅಂತ ನಾನು ಕೇಳ್ಪಟ್ಟೆ. ಆಮೇಲೆ ನಿನ್ನೆನೇ ಒಂದು ಸ್ವಲ್ಪ ಅವರಿಗೆ ಕೈ ಜುಮ್ ಅಂದ್ಬಿಟ್ಟು, ಆಮೇಲೆ ಸ್ವಲ್ಪ ಏನೋ ಅನ್ಇಸಿನೆಸ್ ಆಯ್ತಂತೆ. ಗ್ಯಾಸ್ಟ್ರೈಸ್ ಆಗಿರ್ಬೋದು ಅಂತ ಅಂದ್ಕೊಂಡು ಏನೋ ಮಾತ್ರೆ ತೊಗೊಂಡು ಅದನ್ನು, ಮೋಸ್ಟ್ಲಿ ಅದು ಸಾವಿಗೊಂದು ಕಾರಣ ಬೇಕಲ್ಲ ಸರ್, ಏನೋ ಒಂದು ಬೇಕು. ಸೊ ಅದನ್ನು ಇವತ್ತು ಚೆಕಪ್ ಇತ್ತು ಅವ್ರಿಗೆ, ಏನೋ ಫುಲ್ ಬಾಡಿ ಚೆಕಪ್ ಎಲ್ಲ ಮಾಡಬೇಕು ಅಂತ ಇವತ್ತೇನೋ ಬುಕ್ ಮಾಡಿದ್ರಂತೆ. ಅದು ನೈಟ್ ಮಲಗಬೇಕಾದ್ರೆ ತಿರ್ಗಾ ನಮ್ದು ಈಗ ಅಂದರೆ ಈ ನಿರ್ಮಾಪಕರದ್ದು ಜೀವನ ಇದೆಯಲ್ಲ, ಎವ್ರಿ ಡೇ ಆ ಪ್ರೆಷರು, ಟೆನ್ಷನ್ನು, ನಾಳೆದ್ರದ್ದು ಕೆಲಸ ಹೇಗೆ, ಏನು ಶೂಟಿಂಗ್ ಹೆಂಗೆ ಆಗ್ತಿದೆಯೋ ಅಂದರೆ ಅದ್ರ ಬಗ್ಗೆ ಎಲ್ಲ ಫಾಲೋಅಪ್ ಮಾಡಿ ಮಲಗಿದ್ದಾರೆ. ಅದು ಬೆಳಗ್ಗೆ ಎದ್ದೇ ಇಲ್ಲ ಅಂತ ಅಂದರೆ ಕರ್ಕೊಂಡು ಹೋಗಿದ್ದಾರೆ ಆಸ್ಪತ್ರೆಗೆ, ಬಟ್ ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಒತ್ತಡದ ಜೀವನ ಕಲಾವಿದರಿಗೆ ಸ್ವಲ್ಪ ಕಂಟಕ ಆಗ್ತಿದೆಯಾ ಸರ್? ಇತ್ತೀಚಿನ ಒಂದು ಫಿನಾನ್ಸ್ ವಿಚಾರ ಇರ್ಬೋದು, ಜವಾಬ್ದಾರಿ, ಸಕ್ಸಸ್ಸು, ಈ ಒತ್ತಡ ಕಲಾವಿದರ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಿರ್ಬೋದು ಸರ್? ಕಲಾವಿದರಿಗಿಂತ ನಿರ್ಮಾಪಕರ ಮೇಲೆ ತುಂಬ ಒತ್ತಡ ಆಗ್ತಾ ಇದೆ. ಕಲಾವಿದರದ್ದು ಇದೆ, ಬಟ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡಿರಲ್ಲ. ಕಲಾವಿದರು ಯಾವ ಥರದ ಹಣಕಾಸಿನ ಇನ್ವೆಸ್ಟ್ಮೆಂಟ್ ಇರಲ್ಲ. ನಿರ್ಮಾಪಕನಿಗೆ ಈಗಿನ ಒಂದು ಖರ್ಚು ವೆಚ್ಚ ತೂಗಿಸ್ಕೊಳ್ಳೋದಕ್ಕೆ ಅವನು ಇನ್ವೆಸ್ಟ್ ಮಾಡಿರ್ತಾನೆ. ಸೊ ಅದರದ್ದು ಟೆನ್ಷನ್ ಇದ್ದೇ ಇರುತ್ತೆ.
ಹಣಕಾಸಿನಕ್ಕಿಂತ ಡೈಲಿ ಜವಾಬ್ದಾರಿ ಅನ್ನೋದೊಂದು ಇದೆಯಲ್ಲ, ನಾವು ದುಡ್ಡು ಮಾಡ್ತೀವೋ ಸಂಪಾದನೆ ಮಾಡ್ತೀವೋ ಕಳ್ಕೊತೀವೋ, ಆ ಡೈಲಿ ಅದನ್ನು ನಡ್ಸ್ಕೊಂಡು ಹೋಗುವಂಥ ಒಂದು ಸಿಸ್ಟಮ್ ಇದೆಯಲ್ಲ, ಅದು ಪ್ರೆಷರ್ ಟೆನ್ಷನ್ ಇದ್ದದ್ದೇ. ಅದನ್ನು ಯಾರೂ ಅಲ್ಲಿಗೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ರಿಗೂ ಇದೆ, ಈ ಇರೋ ಎಲ್ಲ ನಿರ್ಮಾಪಕರಿಗೂ ಆ ಟೆನ್ಷನ್ ಇದೆ. ಅದನ್ನು ಮೀರಿ ಸ್ವಲ್ಪ ಫಿಸಿಕಲ್ ಯೋಗನೋ ಪ್ರಾಣಾಯಾಮನೋ ಮಾಡಿಕೊಂಡು ನಾವು ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು. ಬಟ್ ಎಷ್ಟೋ ಸಲ ಕೆಲವೊಮ್ಮೆ ಅವು ವರ್ಕ್ ಆಗಲ್ಲ. ಅಂದರೆ ಈಗಿರೋ ಒಂದು ಪ್ರೆಷರಿಗೆ ಅಂಥದ್ದೇನು ಅವ್ರಿಗೆ ಏನು ಯಾವ ಥರದ ಸಮಸ್ಯೆ ಇರಲಿಲ್ಲ ನಮ್ಮ ದಿಲೀಪ್ ಅವರಿಗೆ. ಇದು ನಮಗೆ ಅದಕ್ಕೆ ಇಷ್ಟು ಜನ ಇಲ್ಲಿ ಸೇರಿರೋದು ಆಶ್ಚರ್ಯ ಆಗಿರೋದು ಅದೇ ಕಾರಣಕ್ಕೇ. ಇದು ಸುನಿಲ್ ಪುರಾಣಿಕರ್, ಯಾಕಂದ್ರೆ ಕಲಾವಿದರ ಒತ್ತಡದ ಜೀವನ, ನಿರ್ಮಾಪಕರ ಒತ್ತಡ, ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳು ಆಗ್ತಿರ್ತವೆ. ಇಂತಹ ವಿಚಾರದಲ್ಲಿ ನಾವು ಕೂಡ ಸಾಕಷ್ಟು ಆರೋಗ್ಯದ ಕಡೆ ಗಮನ ಕೊಡಬೇಕು ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಆದರೆ ಈಗ ಸದ್ಯಕ್ಕೆ ಒಂದು ಆಘಾತ ಅಂತೂ ಆಗಿದೆ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಕಿರುತೆರೆ ಲೋಕಕ್ಕೆ. ದಿಲೀಪ್ ರಾಜ್ ಅವರ ನಿಧನ ಒಂದು ತುಂಬಲಾರದ ನಷ್ಟ ಅಂದ್ರೆ ತಪ್ಪಲ್ಲ. ಅರುಣ್, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.